ಹಾಯ್ ಹಲೋ. ಅಪಾರ ಜ್ಞಾನ ಮತ್ತು ಸಮಯ ಪ್ರಜ್ಞೆ ಇರುವ ವ್ಯಕ್ತಿ, ಪ್ರಪಂಚ ಕಂಡಂಥ ಶ್ರೇಷ್ಠ ವಿಜ್ಞಾನಿ. ಅಪಾರ ಜ್ಞಾನ ಮತ್ತು ಸಮಯ ಪ್ರಜ್ಞೆ. ವಿಶ್ವೇಶ್ವರಯ್ಯನವರು ಜೀವನದಲ್ಲಿ ಆ ಒಂದು ದಿನ ನಡೆದ ಘಟನೆ ಏನು, ಅವರ ಸಮಯ ಪ್ರಜ್ಞೆಯಿಂದ ನೂರಾರು ಜನರು ಪ್ರಾಣ ಹೇಗೆ ಉಳಿಯಿತು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ನಾನು ಇಲ್ಲಿ ಏನು ಹೇಳೋದಿಲ್ಲ, ಒಂದು ಘಟನೆ, ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ನಮ್ಮ ಎದುರಿಗೆ ಟ್ರೈನಿನ ಒಂದು ಚಿತ್ರ, ರೈಲಿನ ಚಿತ್ರ ಕಾಣಿಸ್ತಾ ಇದೆ. ಈ ಒಂದು ಚಿತ್ರದ ಘಟನೆಯನ್ನು ನಾನು ಹೇಳ್ತಾ ಇದ್ದೀನಿ. ಅವತ್ತು ಮಧ್ಯರಾತ್ರಿ, ಆ ರಾತ್ರಿ ನಿಶಬ್ದದಲ್ಲಿ ಜೋರಾದ ಶಬ್ದದಿಂದ ರೈಲು ತನ್ನ ಗುರಿಯತ್ತ ಸಾಗಿತ್ತಂತೆ. ಅದೇ ರೈಲಿನಲ್ಲಿ ವಿಶ್ವೇಶ್ವರಯ್ಯನವರು ಪ್ರಯಾಣ ಮಾಡ್ತಾ ಇದ್ರಂತೆ. ಅವರು ನಿದ್ರೆ ಮಾಡುತ್ತಾ ಆ ಸೀಟಿನಲ್ಲಿ ತಲೆಯನ್ನು ಇಟ್ಕೊಂಡು ಮಲಗಿದಂಥ ಸಂದರ್ಭದಲ್ಲಿ ಎಚ್ಚೆತ್ತು ಕುಳಿತುಕೊಂಡು ಅವರ ತಲೆಯ ಮೇಲೆ ನೇತಾಡ್ತಾ ಇತ್ತಲ್ಲ ಕೆಂಪು ಚೈನ, ಅಂದರೆ ನಮ್ಗೆ ಗೊತ್ತಿದೆಯಲ್ಲ, ಟ್ರೈನಲ್ಲಿ ಮೇಲ್ಗಡೆ ತೊಂದರೆ ಆದಾಗ ನಾವು ಆ ಚೈನನ್ನು ಅಥವಾ ಅದನ್ನು ಜಗ್ಗಬೇಕು ಅನ್ನೋದಿರುತ್ತದೆಯಲ್ಲ, ಅದನ್ನು ಇವರು ಜಗ್ಗಿದ್ರಂತೆ. ಜಗ್ಗಿದ ತಕ್ಷಣವೇ ಟ್ರೈನು ಸ್ವಲ್ಪ ನಿಧಾನ ಹೋಗಿ ಅಲ್ಲಿಗೆ ಸ್ವಲ್ಪ 1-2 ಕಿಲೋಮೀಟರ್ ದೂರ ಹೋಗಿ ಅಲ್ಲಿಗೆ ನಿಂತ್ಕೊಳ್ತಂತೆ. ಅಷ್ಟೊತ್ತಿಗೆ ಎಲ್ಲರೂ, ಆ ಟ್ರೈನಿನ ಸಿಬ್ಬಂದಿಗಳು ಮತ್ತು ಇತರ ಪ್ರಯಾಣಿಕರು ಎಲ್ಲ ವಿಶ್ವೇಶ್ವರಯ್ಯನವರಿರುವ ಕಂಪಾರ್ಟ್ಮೆಂಟಿಗೆ, ಅಂದರೆ ಆ ಬೋಗಿಗೆ ಬಂದುಬಿಟ್ಟು ಮುತ್ತಿಗೆ ಹಾಕಿದ್ರಂತೆ. ಏನಕ್ಕೆ ನೀ ಹೀಗೆ ಮಾಡಿದೆ? ಎಲ್ಲರೂ ನಿದ್ರೆ ಮಾಡ್ತಾ ಇದ್ದಾರೆ, ಟ್ರೈನನ್ನು ಯಾಕೆ ನಿಲ್ಲಿಸ್ದೆ? ಈ ರೀತಿಯಾಗಿ ಅಪಹಾಸ್ಯ ಮಾಡ್ತಾ ಇದೆಯಾ ನಮ್ಮನ್ನು? ನೀನು ನಿದ್ರೆಗಣ್ಣಿನಲ್ಲಿ ಕೆಲಸ ಮಾಡಿದ್ದೀಯಲ್ಲ, ಏನಕ್ಕೆ ಹೀಗೆ ಮಾಡಿದೆ? ಹಾಗೆ ಹೀಗೆ ಅಂತ ಹೇಳಿದ್ರಂತೆ. ಅದಕ್ಕೆ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ, ಆಮೇಲೆ ಇವೆಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರಿಸ್ತೀನಿ. ಈಗ ನಾನು ಹೇಳ್ತಾ ಇರೋದೇನೆಂದರೆ, ಈ ಟ್ರೈನ್ ಹೋಗ್ತಾ ಇದೆಯಲ್ಲ, ಅದರ ಟ್ರ್ಯಾಕ್ ಇದೆಯಲ್ಲ, ಅದು ಬಿರಿಕೆ ಬಿಟ್ಟಿದೆ. ಅದನ್ನು ಹೋಗಿ ಚೆಕ್ ಮಾಡಿ ನೀವು ನೋಡಿಕೊಂಡು ಬನ್ನಿ ಅಂತ ಹೇಳಿದಂತೆ. ಅದಕ್ಕೆ ಅದನ್ನು ಟ್ರೈನಿನ ಸಿಬ್ಬಂದಿ ಕೆಳಗಡೆ ಇಳಿದು ಒಂದು ಟಾರ್ಚ್ ಇಟ್ಕೊಂಡು ನೋಡಿದ್ನಂತೆ. 2 ಕಿಲೋಮೀಟ್ರ್ ಸುಮ್ಮನೆ ನಡ್ಕೊಂಡು ಹೋಗಿ ನೋಡಿದ್ನಂತೆ. ಫುಲ್ಲು ಈ ಟ್ರೈನಿನ ಕಂಬಿ ಬಿರಿಕೆ ಬಿಟ್ಟಿತ್ತಂತೆ. ಅನಂತರ ಮತ್ತೆ ಅವರೆಲ್ಲರೂ ಬಂದು ಇವರನ್ನು ಕೇಳಿದ್ರಂತೆ, ಹೇಗೆ ಗೊತ್ತಾಯಿತು? ನೀವು ಕೂಡ ನಿದ್ರೆ ಮಾಡ್ತಾ ಇದ್ರಲ್ಲ, ನಿಮಗೆ ಹೇಗೆ ಗೊತ್ತಾಯಿತು ಆ ನಿದ್ರೆಯಲ್ಲಿ? ಅದಕ್ಕೆ ಅವ್ರು ಹೇಳಿದ್ರಂತೆ, ಜೋರಾದ ಶಬ್ದದಲ್ಲಿ ಬರ್ತಾ ಇತ್ತು, ಆ ಶಬ್ದ ಬೇರೆ ರೀತಿಯೇ ಇತ್ತು. ನಾನು ನಿದ್ರೆಗಣ್ಣಿಂದ ಎಚ್ಚೆತ್ತೆ ಸ್ವಲ್ಪ ಆಲಿಸಿದೆ, ನನಗೆ ಗೊತ್ತಾಯಿತು ಈ ಟ್ರ್ಯಾಕ್ ಕಂಬಿಗಳು ಬಿರಿಕೆ ಬಿಟ್ಟಿದೆ, ಇದರಿಂದ ನೂರಾರು ಜನರ ಪ್ರಾಣ ಉಳಿಸಬೇಕಾಗುತ್ತದೆ ಅಂತ ಹೇಳಿ ಅವರು ಇವರೆಲ್ಲರಿಗೂ ತಿಳುವಳಿಕೆ ಹೇಳಿದ್ರಂತೆ. ಅದು ಸತ್ಯವಾಗಿತ್ತಂತೆ. ನೋಡಿ, ನಿದ್ರೆಗಣ್ಣಿನಲ್ಲಿ ಇದ್ದಾಗಲೂ ಕೂಡ ಅವರು ಇಂಥ ಸ್ಥಳದಲ್ಲಿ, ಇಂಥ ಪ್ಲೇಸಲ್ಲಿ ಏನು ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿತ್ತು. ಹಾಗಿದ್ರೆ ಒಬ್ಬ ಸಚ್ ಎ ಗ್ರೇಟ್ ಇಂಜಿನಿಯರ್ ಅಲ್ವಾ? ಇಂತಹ ಒಂದು ವ್ಯಕ್ತಿ ನಮ್ಮ ಕನ್ನಡದ ನೆಲದಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಅದೃಷ್ಟನೇ ತಾನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಏಕೆಂದರೆ ಸೆಪ್ಟೆಂಬರ್ 15 ಅವರ ಜನ್ಮದಿನ. ಹಾಗೂ ನನಗೆ ಒಂದು ವಿಶೇಷತೆ ಏನಂದರೆ, ನನಗೆ ನನ್ನ ಮಗ ಹುಟ್ಟಿದ ದಿನ ಇವತ್ತು. ಹಾಗಾಗಿ ನನಗೆ ತುಂಬ ಸೆಪ್ಟೆಂಬರ್ 15 ಅಂದರೆ ನನಗೆ ವಿಶೇಷವಾದಂಥ ಒಂದು ದಿನ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಘಟನೆಯ ಬಗ್ಗೆ ನಾನು ಹೇಳಿದ್ದೀನಿ. ಧನ್ಯವಾದಗಳು. ನಮಸ್ಕಾರ.